ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 578ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಗಿಡದ ಟೊಂಗೆ ಎಲೆಗಳ ಮಧ್ಯೆ ಅವಿತುಕೊಂಡ ಸೀತೆ ಸುತ್ತಮುತ್ತ ನಡೀತಿರುವಂಥ ಎಲ್ಲ ಘಟನೆಗಳನ್ನು ನೋಡ್ತಿರ್ತಾನೆ, ಸಂವಾದಗಳನ್ನು ಆಲಿಸ್ತಿರ್ತಾನೆ, ಸೀತೆಯನ್ನು ಬೆದರಿಸುವುದು ನೋಡ್ತಿರ್ತಾನೆ, ಸೀತೆ ಗೋಳಾಟ ನೋಡ್ತಿರ್ತಾನೆ. ಕೊನೆಗೆ ಸೀತೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದನ್ನು ಕೂಡ ತಿಳಿದಾನೆ. ಅವನಿಗೆ ಗೊತ್ತಾಗ್ಬಿಡ್ತಿದೆ ಹನುಮಾನನಿಗೆ, ಇವಳ ಸೀತೆ. ಈ ಸುದ್ದಿ ಹೋಗಿ ರಾಮನಿಗೆ ಹೇಳಬೇಕು ಅಂದರೆ ಹೇಳಕ್ಕೆ ಆ ಕಡೆ ಹೋದಾಗ ಈ ಕಡೆ ಇವಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲ ವ್ಯರ್ಥ ಆಗ್ತಿದೆ. ಏನು ಮಾಡಿ ಸೀತೆಗೆ ನಾನು ಬಂದಂಥ ಸಂದೇಶವನ್ನು ನೀಡಬೇಕು, ಸಮಾಧಾನ ಹೇಳಬೇಕು, ಯಾವ ರೀತಿ ಸೀತೆಯನ್ನು ಮಾತಾಡಿಸ್ಬೇಕು ಅನ್ನೋಂಥ ಆಲೋಚನೆ ತೊಡಗ್ತಾನೆ. ಅದನ್ನೇ ವಾಲ್ಮೀಕಿ ಅವರು ಮುಂದುವರಿಸಿ, ಸೀತೆಯೊಂದಿಗೆ ಮಾತಾಡದಿದ್ದರೆ ಸೀತೆ ಏನು ಹೇಳಿದಳೆಂದು ರಾಮ ಪ್ರಶ್ನಿಸಿದರೆ ಉತ್ತರಿಸಲಿ ರಾಮನಿಗೆ ಏನೆಂದು. ಒಂದು ವೇಳೆ ಸೀತೆಗೆ ಹಂಗೆ ಹೇಳ್ದ ಇದ್ದ ಸುದ್ದಿ ಹೇಳಕ್ಕೆ ನಾ ರಾಮ ಕಡೆ ಹೋದ್ನಂದ್ರೆ ರಾಮ ನನಗೆ ಮರು ಪ್ರಶ್ನೆ ಮಾಡ್ತಾನೆ, ಹಂಗಾರೆ ಸೀತಾ ಏನು ಹೇಳಿ ಕಳಿಸಿಲ್ಲ ಅಂತ ಕೇಳಿದ್ರೆ ನಾ ಏನು ಉತ್ತರಿಸಲಿ? ಅದಕ್ಕೆ ನಾನು ಸೀತೆಯನ್ನು ಮಾತಾಡಿಸಲೇಬೇಕು. ಸೀತೆಯ ಸಂದೇಶವನ್ನು ಒಯ್ಯದಿದ್ದರೆ ಖಂಡಿತ ಉಗ್ರಗಣ್ಯ ರಾಮ ಎನ್ನ ಭಸ್ಮ ಮಾಡಿ ನನ್ನ ಕೋಪ. ಹಾಗೆ ಸೀತೆ ನೋಡ್ಕೊಂಡು ಸೀತಾ ಜೀವಂತದಾಳ ಇಲ್ಲದಾಳ ಅಂತ ಹೇಳಿದಾಗ, ಸೀತೆ ಏನು ಹೇಳಿದಾಳೆ ಅಂತ ಕೇಳಿದಾಗ ನನ್ನ ಕಡೆ ಉತ್ತರ ಇರಲಿಲ್ಲ ಅಂದರೆ ಅವನಿಗೆ ಕೋಪ ಬರ್ತಿದ್ದೆ ರಾಮನಿಗೆ. ಸುಗ್ರೀವನಿಗೆ ಸೈನ್ಯದೊಂದಿಗೆ ಬರಲು ಇಲ್ಲಿಗೆ ಪ್ರಚೋದಿಸಿದರೂ ಅದು ನಿರುಪಯುಕ್ತ. ಒಂದು ವೇಳೆ ನಾನು ಇಲ್ಲಿ ಸೀತೆಗೆ ಭೇಟಿಯಾಗದ ಸುದ್ದಿ ತೊಗೊಂಡು ಹೋಗಿ ಮುಟ್ಟಿಸಿ ನಾನು ಸುಗ್ರೀವನ ಸೈನ್ಯದೊಂದಿಗೆ ಬಂದರೂ ಕೂಡ ಅದು ಉಪಯುಕ್ತ ಆಗುವುದಿಲ್ಲ. ಯಾಕಾಗುವುದಿಲ್ಲ ಹೇಳ್ತಾರೆ, ಇದ್ದುಕೊಂಡು ಇಲ್ಲಿಯೇ ರಾಕ್ಷಸರ ಮಧ್ಯೆ ಬಂದ ವಿಷಯ ತಿಳಿಸುವೆ ದುಃಖಿತ ಸೀತೆಗೆ. ಅಂದರೆ ಆಕೆ ಸುಸೈಡ್ ಮಾಡ್ಕೊಳಕ್ಕೆ ನಿಂತಾಳೆ ಆತ್ಮಹತ್ಯೆಗೆ. ಆ ಕಡೆ ಹೋಗಿ ಸೈನ್ಯ ತರ್ಬಿಡೋದು, ಈ ಕಡೆ ಸತ್ತಾಳೆ ಅಂದ್ರೆ ಆಕೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ನಾನು ಏನು ಮಾಡಬೇಕಂದ್ರೆ ಇಲ್ಲೇ ಇದ್ದುಕೊಂಡನ ಸೀತೆಗೆ ಬಂದ ವಿಷಯವನ್ನು ತಿಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ವಾನರ ನಾನು ಸೀತೆ ಭಾಷೆ ಅರಿಯದವ. ಇಲ್ಲಿ ಭಾಷಾಶಾಸ್ತ್ರದ ಬರ್ತಿದೆ ನೋಡ್ರಿ. ಇವತ್ತಾರೂ ಕೂಡ ರಾಮಾಯಣ ಕಾಲಘಟ್ಟದೊಂದಿಗೆ ಆ ಕಾಲದಲ್ಲಿ ಆಡುವ ಭಾಷೆ ಯಾವುದಿತ್ತು, ವಾಲ್ಮೀಕಿಯವರು ರಚಿಸಿದ ರಾಮಾಯಣ ಯಾವ ಭಾಷೆ, ರಾಮ ಆಡುವ ಭಾಷೆ ಯಾವುದು, ಆಗಿನ ಆಡುವ ಭಾಷೆ ಯಾವುದಾಗಿತ್ತು, ಕಿಷ್ಕಿಂಧದಲ್ಲಿ ಆಡುವ ಭಾಷೆ. ಯಾಕೆಂದರೆ ಬೇರೆ ಬೇರೆ ಪ್ರದೇಶದ ಇವೆಲ್ಲ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಭಾಷೆಗಳ ಆಡೋರು ಸಿಗ್ತಾರೆ. ಇವುಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆದಿದೆ, ಆದರೆ ಒಂದು ಯಾವುದೇ ನಿಷ್ಕರ್ಷಕ್ಕೆ ಇಲ್ಲಿವರೆಗೆ ಬರಲಿಕ್ಕೆ ಆಗಿಲ್ಲ. ಇಲ್ಲಿ ಹನುಮಾನ ಕೂಡ ಅಂತಾನ, ನಾನು ವಾನರ, ನನ್ನ ಭಾಷೆ ಬೇರೆ, ಸೀತೆ ಭಾಷೆ ಬೇರೆ. ನನ್ನ ಭಾಷೆ ಸೀತೆಗೆ ತಿಳಿಲಿಲ್ಲ ಅಂದ್ರೆ ಹೆಂಗೆ ಆಕಿಗೆ ತಿಳಿಯುವಂಗೆ ಹೆಂಗೆ ಮಾತಾಡೋದು ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ. ಸಂಸ್ಕೃತ ಭಾಷೆಯಲ್ಲಿ ಮಾತನಾಡಿದರೆ ಕೇಳಿ ಹೆದರ್ಯಾಳೋ ಸೀತೆ ರಾವಣನೆಂದು. ನೋಡ್ರಿ, ರಾಮಾಯಣ ಕಾಲದಲ್ಲಿ ಸಂಸ್ಕೃತ ಭಾಷೆಯು ಆಡು ಭಾಷೆಯಾಗಿತ್ತು. ಬಾಲ್ ಗಂಗಾಧರ ತಿಲಕ್ ಅವರು ತಮ್ಮ ಸಂಶೋಧನೆಯಲ್ಲಿ ಹೇಳ್ತಾರೆ, ಸಂಸ್ಕೃತ ಭಾಷೆ ಯಾವಾಗ ಬಂತಂದ್ರೆ 4000 ವರ್ಷ BC, ಕ್ರಿಸ್ತಿ ಶಕ ಪೂರ್ವ 4000 ವರ್ಷದಲ್ಲಿ ಬಂತು. ಅದರಲ್ಲಿ 3 ನಮೂನೆ ಸಂಸ್ಕೃತ ಭಾಷೆ. ಒಂದು ಜನಸಾಮಾನ್ಯ ಆಡುವಂಥ ಸಂಸ್ಕೃತ ಭಾಷೆ, ಇನ್ನೊಂದು ಗ್ರಾಂಥಿಕ ಅಂದರೆ ಗ್ರಂಥಗಳಲ್ಲಿ ಬರೆದಿಡುವಂಥ ಸಂಸ್ಕೃತ ಭಾಷೆ, ಮತ್ತೊಂದು ಈ ವೇದಗಳೇನಿದೆಲ್ಲ ಪಠಿಸೋದು, ಮಾತಾಡೋದು, ಇಂಥವಕ್ಕಾಗಿ ಹೀಗೆ 3 ಪ್ರಕಾರದ ಸಂಸ್ಕೃತ ಭಾಷೆ ಇತ್ತು ಅಂಥೇಳಿ ಅವರ ಒಂದು ಸಂಶೋಧನೆ ಗ್ರಂಥದಲ್ಲಿ ತಿಳಿದು ಬರ್ತದೆ. ಆ ಗ್ರಂಥದಿಂದ ಇಲ್ಲಿ ಕೂಡ ಒಂದು ಸ್ಪಷ್ಟತೆ ಆಗ್ತಿದೆ. ಅಂದರೆ ಈ ರಾಮಾಯಣ ಘಟನೆ ಘಟಿಸಿದ್ದು ಸಮಯದಲ್ಲಿ ಸಂಸ್ಕೃತ ಭಾಷೆಯು ಚಾಲನೆಯಲ್ಲಿತ್ತು. ಸಂಸ್ಕೃತ ಭಾಷೆಯಲ್ಲಿ ಮಾತನಾಡಿದರೆ ಅಂದರೆ ನಮ್ಗೆ ಹೇಳೋದಿಲ್ಲ, 3 ಪ್ರಕಾರದ ಸಂಸ್ಕೃತ ಭಾಷೆಗಳಲ್ಲಿ ಒಂದು ಪಂಡಿತರಾಡುವಂಥ ಸಂಸ್ಕೃತ ಭಾಷೆ,
ರಾವಣ ಸಂಸ್ಕೃತ ಪಂಡಿತನಾಗಿದ್ದನು. ಅದಕ್ಕೆ ಅವ ಹೆದರ್ಕೊಳ್ತಾನೆ. ಅವನು ಸಂಸ್ಕೃತದ ಮಾತಾಡಿನಂದ್ರೆ ಮೊದಲೇ ಹೆದರೇಳವಳು, ರಾವಣನ ಅಂತ ತಿಳ್ಕೊಂಡು ಬಿಟ್ಟಾಳಲ್ಲ ನನಗೆ ಅಂಥೇಳಿ ಹೆದರ್ತಾನೆ. ಮಾನವ ಭಾಷೆಯಲ್ಲಿ ಮಾತಾಡಿಸಿದರೆ ಮಾತ್ರ ಪಡಬಹುದು ಸಮಾಧಾನ ಸೀತೆ. ಅಂದರೆ ಮಾನವರ ಭಾಷೆ ಯಾವುದು? ಇಲ್ಲಿ ನೋಡಬೇಕಾದ್ರೆ ಸಂಸ್ಕೃತ ಪಂಡಿತರ ಭಾಷೆ ಆಯಿತು. ಜನಸಾಮಾನ್ಯರ ಭಾಷೆ ಏನು? ಲೋಕಮಾನ್ಯ ತಿಲಕ್ ಅವರು ಹೇಳ್ತಾರೆ ಜನಸಾಮಾನ್ಯರ ಭಾಷೆ ಸಂಸ್ಕೃತ ಭಾಷೆಯಾಗಿತ್ತು. ಆದರೆ ಅದೇ ಕಾಲದಲ್ಲಿ ಹಿಂದು ಮುಂದು ಅನ್ನಿ ಏನಾಗಿ ಸಮಕಾಲದಲ್ಲಿ ಇನ್ನೆರಡು ಭಾಷೆಗಳು ಚಾಲನೆಯಲ್ಲಿದ್ದವು. ಒಂದು ಪ್ರಾಕೃತ, ಇನ್ನೊಂದು ಪಾಲಿ. ಹೆಚ್ಚಾಗಿ ಜನಸಾಮಾನ್ಯರು ಆಡುವಂಥ ಭಾಷೆ ಪಾಲಿ ಭಾಷೆಯಾಗಿತ್ತು. ಅದು ಕೂಡ ಎರಡು ಭಾಷೆಯಾಗಿ ಎರಡು ಮತಧರ್ಮಗಳನ್ನೇ ಪ್ರೆಸೆಂಟ್ ಮಾಡಿದವು. ಪಾಲಿ ಭಾಷೆ ಬೌದ್ಧ ಧರ್ಮದ ಹೋಯಿತು. ಬೌದ್ಧ ಸಾಹಿತ್ಯ ಎಲ್ಲ ಪಾಲಿ ಭಾಷೆಯಲ್ಲಿ ಬಂತು. ಜೈನ ಸಾಹಿತ್ಯ ಅನ್ನುವಂತಲ್ಲ ಅದೆಲ್ಲ ಪ್ರಾಕೃತದಲ್ಲಿ ಬಂತು. ಕನ್ನಡದ ಮೂಲ ಕೂಡ ಪ್ರಾಕೃತ ಅಂತಲೇ ಹೇಳ್ತಾರೆ. ಯಾಕಂದರೆ ಈ ಕನ್ನಡ ಭೂಮಿಗೆ ಈಗೇನು ನಾವು ನಕ್ಷೆ ಮಾಡ್ಕೊಂಡಿವಲ್ಲ, ಕರ್ನಾಟಕ ಅಂತ ಕರಿತೀವಲ್ಲ, ಈ ಒಂದು ಭೂಮಿಗೆ ಹಂಗೆ ನೋಡಬೇಕಾದ್ರೆ ಕನ್ನಡ ಕಾವೇರಿಯಿಂದ ಗೋದಾವರಿ ತನಕ ಕರ್ನಾಟಕ ಇತ್ತು. ಅದಕ್ಕೆ ಇಲ್ಲೇನಾಗ್ತದೆ ಅಂದರೆ ಜೈನ ಧರ್ಮದ ಮತಧರ್ಮದ ಭಾಳ ಪ್ರಭಾವ ಇತ್ತು. ಎಲ್ಲ ರಾಜರೆಲ್ಲ ನೀವು ಉದಾಹರಣೆಗೆ ಇಮ್ಮಡಿ ಪುಲಕೇಶಿ ತಗೊಳ್ಳಿ, ಎಷ್ಟು ಜನ ರಾಜರಾಗಿರಲ್ಲ ಇಲ್ಲಿ ನೋಡ್ರಿ, ಅವ್ರದ್ದೆಲ್ಲನೂ ಧರ್ಮ ಮತಧರ್ಮ ಯಾವುದಾಗಿತ್ತಂದ್ರೆ ಜೈನ ಧರ್ಮನೇ ಆಗಿತ್ತು. ಹೀಗಾಗಿ ಇಲ್ಲಿ ಪ್ರಾಕೃತದ ಬಳಕೆ ಭಾಳಿತ್ತು. ಆದರೆ ಒಂದು ಲಿಪಿ ಏನಿದೆಯಲ್ಲ, ಬ್ರಹ್ಮಿ ಲಿಪಿ ಅಂತ ಕರೀತಾರೆ. ಅದು ಕರ್ನಾಟಕ ಕದಂಬರ ಕಾಲದ ಬಂದಂಥ ಲಿಪಿ ಅಂತ ಭಾಳ ಜನ ಸಂಶೋಧಕರು ಹೇಳ್ತಾರೆ. ಸಂಸ್ಕೃತ ದೇವನಾಗರಿಕ ಲಿಪಿ ಬಂದದ್ದು ಗುಪ್ತರ ಕಾಲದಲ್ಲಿ ಅಂತ ಹೇಳ್ತಾರೆ ಅಧ್ಯಯನಕಾರರು. ಅದಕ್ಕೆ ಇಲ್ಲಿ ಲಿಪಿದು ಪ್ರಶ್ನೆ ಬರ್ತಿದೆ. ಯಾವ ಲಿಪಿಗಳನ್ನು ಬಳಸ್ತಿದ್ರು ಸಂಸ್ಕೃತ ಭಾಷೆಗೆ, ಲಿಪಿ ಯಾವುದಾಗಿತ್ತು ಅಂತ ಪ್ರಶ್ನೆಯೂ ಬರ್ತಿದೆ ಇಲ್ಲಿ. ಮಾನವ ಭಾಷೆಯಲ್ಲಿ ಮಾತಾಡಿದರೆ ಅಂದರೆ ಚಾಲ್ತಿ ಭಾಷೆ, ಗ್ರಾಮ್ಯ ಭಾಷೆ, ಅಲ್ಲಿ ಚಾಲನೆಯಲ್ಲಿ ಇದ್ದುದು ಯಾವುದು ಪ್ರಾಕೃತ ಮತ್ತು ಪಾಲಿ. ಪಡಬಹುದು ಸಮಾಧಾನ ಸೀತೆ. ಇದ್ರ ಭಾಷೆ ಮಾತಾಡಿದ್ರೆ ಏನೋ ಸಾಧಾರಣ ಮನುಷ್ಯ ಅದ ಅಂಥೇಳಿ ಆಕೆ ಒಂದು ವೇಳೆ ನಾನು ಕೇಳಿದಕ್ಕೆ ಸ್ಪಂದಿಸಬಹುದು ಅಂತ ತಿಳಿತಾನೆ. ರಾಕ್ಷಸಿಯರಿಂದ ಈಗಾಗಲೇ ಪೀಡಿತ ಸೀತೆ ಕಂಡು ಮತ್ತಷ್ಟು ಹೆದೆಯಾಳು ನನ್ನ ರೂಪ ಭಾಷೆ. ನಾನು ನೋಡ್ಬೇಕಾದ್ರೆ ವಾನರ, ನನ್ನ ರೂಪನೂ ಬೇರೆ, ಮಾನವನಿಗಿಂತ ಭಿನ್ನ ರೂಪ, ನಾನು ಮಾತಾಡೋ ಭಾಷೆನೂ ಬೇರೆ. ಇವು ಎರಡೂ ನೋಡಿ ಮತ್ತಷ್ಟು ಹೆದರಬಾರ್ದು. ಈಗಾಗಲೇ ಸಾಕಷ್ಟು ಹೆದರಾಳವಳು. ರಾಕ್ಷಸರ ಭಾಷೆಗೆ, ಅವರ ಆಕಾರಗಳಿಗೆ, ಅವ್ರು ಹೆದರಿಸುವಂಥ ಮೆಥಡ್ಗಳನ್ನು ನೋಡಿ ಈಗಾಗಲೇ ಸಾಕಷ್ಟು ಆಕೆ ನೊಂದಾಳ ಮತ್ತು ಹೆದರಾಳ. ಅಂಥದ್ರಾಗ ನಾನು ಮುಂದೆ ಹೋಗಿ ನಿಂತೇನೆ ಮತ್ತಷ್ಟು ಹೆದರ್ತಾಳ ಅನ್ನುವಂಥ ಭಯ ಅವನಲ್ಲಿ ಹುಟ್ಟಿದೆ. ಕೇಳಿ ಸೀತೆಯ ಕಿರುಚಾಟ ಬಂದಾರು ಯಮನಂತೆ ಆಯುಧಗಳೊಂದಿಗೆ ರಾಕ್ಷಸಿಯರ ಸೈನ್ಯ. ಸಪೋಸ್ ನಾ ಹೋಗಿ ಸೀತೆ ಮುಂದೆ ನಿಂತಂದ್ರೆ ನನ್ನ ಒಂದು ರೂಪ, ನನ್ನ ಭಾಷೆ ಕೇಳ್ಕೊಂಡು ಆಕೆ ಏನು ಮಾಡ್ತಾಳೆ, ಒಮ್ಮೆಲೆ ಹವಾರಿ ಸಹಾಯಕ್ಕಾಗಿ ಕೂಗಾಕೆ ಹಿಡಿತಾಳೆ, ಕಿರ್ಚಾಡಕ್ಕೆ ಹಿಡಿತಾಳೆ. ಆ ಧ್ವನಿ ಕೇಳಿದ್ರೆ ರಾಕ್ಷಸನಿಯರು, ಕಾವಲುಗಾರರು ಅವರು ಒಮ್ಮೆಲೆ ಬಂದು ಬಿಡ್ತಾರೆ. ಎಲ್ಲ ಇದೇನಾಗ್ತದೆ, ಕೆಟ್ಟು ಹೋಗ್ತದೆ. ಸುತ್ತುವರೆದ ನನ್ನ ಕುರೂಪಿ ರಾಕ್ಷಸಿಯರು ಹಿಡಿದು ಕೊಲ್ಲಬಹುದು ಬಲದಿಂದ ತಮ್ಮ ಕಂಡು ನನ್ನ ಅತ್ತಿತ್ತ. ಅವರು ಬಂದಾರ, ಈ ಸೀತೆ ಕಿರ್ಚಾಟ ಮಾಡಿದಂದ್ರೆ ಓಡಿ ಬಂದು ನನ್ನ ಸುತ್ತುವರೆದು ನನ್ನ ಕೊಲ್ಲಲು ಬಹುದು ಅಂತ ಅನುಮಾನ ಪಡ್ತಾನೆ. ಕಂಡು ನನ್ನ ಅತ್ತಿತ್ತ ಓಡುವುದನ್ನು, ಜಿಗಿಯುವುದನ್ನು, ಕೊಂಬೆಗೆ ಹಾರುವುದನ್ನು ಅಂಜಿ ಭಯಭೀತರಾಗುವರು. ಇನ್ನೊಂದು ಕಡೆಗೆ ನನ್ನ ಆಕಾರ, ನನ್ನ ಭಾಷೆ ನೋಡಿಕೊಂಡು ನಾನು ಆ ಕಡೆ ಜಿಗಿದಾಡೋದು ನೋಡಿ ಒಂದೊಂದು ಸಲ ಅವರು ಕೂಡ ಭಯಭೀತರಾಗ್ಬೋದು, ನನ್ನ ಕಂಡು ಭಯಭೀತರೂ ಆಗ್ಬೋದು ಅವರು. ರಾಕ್ಷಸ ಸೇನೆ ಕರೆದು ರಾಕ್ಷಸಿಯರು ರಾವಣನ ಕಟ್ಟದಲ್ಲಿ ನನ್ನ ಬಂಧಿಸುವರು. ಇದು ಸಾಧ್ಯತೆ ಇದೆಯಲ್ಲ, ಎಲ್ಲರೂ ಸುತ್ತ ಹಾಕಿ ಬಂದು ನಾನು ಹಿಡ್ಕೊಂಡು ತೊಗೊಂಡು ಹೋಗಿ ರಾವಣ ಮುಂದೆ ಕಟ್ಟಿ ಹಾಕಿ ಬಂಧಿಸಿನೂ ಬಿಡ್ಬೋದು. ಸಂಹರಿಸಿ ರಾಕ್ಷಸರನ್ನು ಎನಗೆ ಹೋಗಲು ಸಾಧ್ಯ ಸಮುದ್ರದ ದಡಕ್ಕೆ ಸುತ್ತುವರೆದ ರಾಕ್ಷಸರನ್ನು ಭೇದಿಸಿ. ಇಷ್ಟು ರಾಕ್ಷಸರ ಸೈನ್ಯ ಇದೆಯಲ್ಲ, ಅವ್ರನ್ನ ಕೊಂದು ಮತ್ತೆ ನಾವು ಸಮುದ್ರ ದಡಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅವ್ರನ್ನ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ತಾನೆ. ಬಂಧಿತನಾದರೆ ನಾ ತಿಳಿಯದು ಸೀತೆಗೆ ಅವಳನ್ನು ಹುಡುಕಲು ನಾ ಬಂದ ವಿಷಯ. ಒಂದು ವೇಳೆ ರಾಕ್ಷಸರು ಬಂದು ನನ್ನನ್ನು ಹಿಡ್ಕೊಂಡು ಹೋದ್ರಂದ್ರೆ ನಾ ರಾಮನ ಪರವಾಗಿ ಬಂದ ವಿಷಯ ಸೀತೆಗೆ ಹೇಳೋರು ಯಾರು, ಆ ವಿಷಯ ಸೀತೆಗೆ ತಿಳಿಯದೆ ಉಳಿಬಹುದು, ಇಲ್ಲವೇ ಕೊಲ್ಲಬಹುದು ಸೀತೆಯನ್ನು ರಾಕ್ಷಸರು.
ಇದನ್ನು ನೋಡ್ಕೋಬೋದು, ಇನ್ನು ನಾ ಬಂದದ್ದು ನೋಡ್ಕೊಂಡು ಮತ್ತಷ್ಟು ಸಂಶಯಪಟ್ಟ ಸೀತೆಯನ್ನು ಕೊಲ್ಲಬಹುದು ಅವರು. ವಿಫಲವಾದೀತು ರಾಮ ಸುಗ್ರೀವರ ಕಾರ್ಯ. ರಾಮ ಮತ್ತು ಸುಗ್ರೀವ ಕೂಡಿ ನನ್ನನ್ನು ಯಾವ ಕಾರ್ಯಕ್ಕೆ ಇಲ್ಲಿ ಕಳಿಸಿರಲ್ಲ ಆ ಕಾರ್ಯ ವಿಫಲ ಆಗಬಹುದು, ಫೇಲ್ ಆಗಬಹುದು ಅಂತ ಭಯಪಡ್ತಾನೆ. ರಹಸ್ಯ ಹಾದಿ ಸ್ಥಳದಲ್ಲಿ ಇಹಳು ಸೀತೆ ಸುತ್ತುವರೆದ ರಾಕ್ಷಸಿಯರ ಸಮುದ್ರ ಮಧ್ಯೆ ಬಂದಿತನಾದರೆ. ಇಲ್ಲಿ ರಹಸ್ಯ ಹಾದಿ, ಸೀತೆ ಹತ್ರ ಬರಬೇಕಾದ್ರೆ ಒಂದು ರಹಸ್ಯ ಹಾದಿ ಇದೆ. ರಹಸ್ಯ ಸ್ಥಳದಲ್ಲಿ ಸೀತೆನ ಇಟ್ಟನವ. ಸ್ಥಳದಲ್ಲಿ ಇಹಳು ಸೀತೆ ಸುತ್ತುವರೆದ ರಾಕ್ಷಸರು ಇರೋದಾರೆ. ಸಮುದ್ರ ಮಧ್ಯೆ ಇದು ಇದೆ, ಲಂಕೆ ಏನಿದೆ ಆಕೆ ಬಂಧಿಸಿಟ್ಟಂಥ ಸ್ಥಳ ಏನಿದೆ ಅದು ಸಮುದ್ರ ಮಧ್ಯೆ ಇದೆ. ಹತ್ಯೆ ಆದರೆ ನಾನಿಲ್ಲಿ ಅಸಾಧ್ಯ ಈ ಕಾರ್ಯ, ರಾಮನ ಜತೆಗಾರರಿಂದ ಯುದ್ಧ ಅನಿಶ್ಚಿತ. ಒಂದು ವೇಳೆ ನಾ ಇಲ್ಲಿ ಅವ್ರ ಕೈ ಸಿಕ್ಕೊಂಡು ನಾನು ಏನಾದ್ರು ಅವ್ರ ಮರಣದಂಡಕ್ಕೆ ಮಾಡಿದ್ರಂದ್ರೆ, ಕೊಲೆ ಮಾಡಿದ್ರಂದ್ರೆ, ಹತ್ಯೆ ಮಾಡಿದ್ರಂದ್ರೆ ಆವಾಗ ರಾಮನ ಕೆಲಸ ಸುಲಭ ಆಗುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ, ಮುಂದೆ ಇಲ್ಲಿ ಬರುವಷ್ಟು ಅವ್ರಿಗೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ರಾವಣನ ಜೊತೆಗೆ ಯುದ್ಧ ಮಾಡಬೇಕನ್ನುವಂಥದ್ದೊಂದು ಏನು ನಿರ್ಧಾರ ಇದೆ ಅದು ಅನಿಶ್ಚಿತವಾಗಿ ಉಳಿತಿದೆ. ಅನಿಶ್ಚಿತತೆ ನಾ ಬಯಸಲಾರೆ, ನಾನು ಕೂಡ ಅನಿಶ್ಚಿತೆಯನ್ನು ಬಯಸೋದಿಲ್ಲ. ನೆರವೇರಿಸಬೇಕು ಕಾರ್ಯನ, ಪ್ರಜ್ಞಾಪೂರ್ವಕವಾಗಿ ನಾ ಬಂದ ಕಾರ್ಯವನ್ನು ನಾನು ನೆರವೇರಿಸಲೇಬೇಕಂತ ತೀರ್ಮಾನ ಮಾಡ್ತಾನೆ. ಸೀತೆಯೊಂದಿಗೆ ನಾ ಮಾತನಾಡಿದರೆ ಇದು ನನ್ನ ಕಾರ್ಯ ಯಾವಾಗ ನೆರವೇರ್ತದ, ನಾನು ಸೀತೆ ಕೂಡ ಮಾತಾಡಬೇಕು. ಸಂಭವಿಸಿತು ತೊಂದರೆ, ಮಾತನಾಡದಿದ್ದರೆ ತ್ಯಾಗ ಮಾಡ್ಯಾಳು ಸೀತೆ ಪ್ರಾಣ. ಇಲ್ಲಿ ಮತ್ತು ಧರ್ಮ ಸಂಕಟ. ಅವನಿಗೆ ಮಾತಾಡನೇ ಗಡಬಡೆ ಆಯ್ತಂದ್ರೆ ನಾನು ನಾಶ ಆಗಿ ಹೋಗ್ತೇನೆ, ಸೀತೆ ಸುದ್ದಿನೂ ಮುಟ್ಟೋದಿಲ್ಲ, ಸೀತೆನಂತೂ ರಾಮ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅಂದರೆ ಅವಳು ಮಾತಾಡದೆ ನಾ ಹೋಗ್ಬಿಟ್ನಿ ಅಂದ್ರೆ ಅವಳು ಏನು ಮಾಡ್ತಾಳೆ, ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಗಡಿಬಿಡಿ ಕಾರ್ಯ ಕೆಡುವುದು ಗಡಿಬಿಡಿದಿ. ಇದು ನೋಡಿ ಸ್ಟೇಟ್ಮೆಂಟ್ ಪ್ರೋರ್ಬ್ ಹ್ಯಾಂಗಿದೆ. ವಾಲ್ಮೀಕಿಯವರು ಹೇಳ್ತಾರೆ, ಯಾವುದೇ ಅವಸರದಾಗ ನಾವು ಕೆಲಸ ಮಾಡ್ತಿಲ್ಲ, ಅವಸರದ ಕಾರ್ಯ ಏನಾಗ್ತಿದೆ ಯಾವಾಗಲೂ ಕೆಟ್ಟು ಹೋಗ್ತಿದೆ, ಅವಸರದಿಂದನೇ ಕೆಡ್ತಿದೆ. ಅದನ್ನೇ ವಾಲ್ಮೀಕಿ ಹೆಂಗೆ ಹೇಳ್ತಾರೆ, ಗಡಿಬಿಡಿ ಕಾರ್ಯ ಕೆಡುವುದು ಗಡಿಬಿಡಿಯಿಂದ. ಅದಕ್ಕೆ ಯಾವುದೇ ಕೆಲಸ ಮಾಡಬೇಕಾಗಿತ್ತಂದ್ರೆ ಭಾಳ ಅವಸರ ಮಾಡುವಂಗಿಲ್ಲ, ಗಡಿಬಿಡಿ ಮಾಡುವಂಗಿಲ್ಲ. ಒಂದು ಇದೇ ರೀತಿಯಾಗಿ ವಾಲ್ಮೀಕಿಯವರು ಹನುಮಾನನ ಮೂಲಕ ಮತ್ಯಾವ ವಿಚಾರಗಳನ್ನು ಹಂಚಿಕೊಳ್ತಾರೆ, ಮತ್ತೇನು ಮುಂದೆ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.